ಇನ್ನು ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅನ್ನುವುದು ಅದು ರಾಮುಲು ಅವರ ಇಚ್ಛೆ. ಬೇಡ ಅಂತ ಇದ್ದಾರೆ ನಾಯಕರು. ಕೇಂದ್ರದ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟರಂಗೆ ಕಾಣ್ತಾ ಇಲ್ಲ. ವಿಜೇಂದ್ರ ಕೂಡ ಅದೇ ಮಾತನ್ನು ಹೇಳಿದ್ದಾರೆ, ಸದ್ಯಕ್ಕೇನು ಪಾದಯಾತ್ರೆ ಬೇಡ, ಮುಂದೆ ನೋಡೋಣ ಅನ್ನುವಂಥ ಮಾತು. ಆದರೆ ರಾಮುಲು ಶತಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರಾಮುಲು ಪತ್ರಿಕಾಗೋಷ್ಠಿಯನ್ನು ಕೂಡ ಉದ್ದೇಶಿಸಿ ಮಾತಾಡ್ತಾರೆ. ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ನಿನ್ನೆ ವಿಜೇಂದ್ರ ಹೇಳಿದರು. ಹೈಕಮಾಂಡ್ ಮುಂದೆ ಇಟ್ಟಿದ್ದೀವಿ, ನೋಡೋಣ ಮುಂದೆ ಅಂತ. ಆದರೆ ಅವ್ರ ಹಿಂದೆ ಪಾದಯಾತ್ರೆ ಮಾಡಿ ಗೇನ್ ಮಾಡ್ಕೊಂಡಿದ್ದಾರೆ ಅನ್ನುವಾಗ ನಾವ್ಯಾಕೆ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು ಅನ್ನೋದಕ್ಕೂ ಕೂಡ ಬಿ ಜೆ ಪಿ ನಾಯಕರಲ್ಲಿ ಒಂದು ಕ್ಲಾರಿಟಿ ಇದೆ. ಯಾಕಂದರೆ ಇದ್ದಕ್ಕಿದ್ದಂಗೆ ಮತ್ತೆ ಈಗ ನಿವೃತ್ತ ನ್ಯಾಯಾಧೀಶರ ಟೀಮ್ ರೆಡ್ಡಿ ವಿರುದ್ಧ ಕೊಟ್ಟಿರುವಂಥ ವರದಿ, ಈ ಗಣಿ ಅಕ್ರಮ, ಅರಣ್ಯ ಭೂಮಿ, ಇದೆಲ್ಲದೂ ಕೂಡ ಅರಣ್ಯ ಭೂಮಿ ಒತ್ತುವರಿ, ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಈ ಸಂದರ್ಭದಲ್ಲಿ ಏನಾದರೂ ಮಾಡಿದರೆ ಏನು ಸಂದೇಶ ರವಾನೆ ಆಗುತ್ತೆ? ಗೇನ್ ಬರೇ ರಾಮುಲವ್ರಿಗೆ ಸಿಗ್ಬೋದು, ರೆಡ್ಡಿಯವ್ರಿಗೆ ಸಿಗೋಕ್ಕೆ ಸಾಧ್ಯನಾ? ಸೊ ಇದು ಸಂಗತಿ. ಹಿಂಗಾಗಿ ವಿಜೇಂದ್ರ ನಿನ್ನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ರು, ಇಲ್ಲೆಲ್ಲ ವರಿಷ್ಠರನ್ನ ಕೇಳ್ತೀವಿ, ಆ ವರಿಷ್ಠರ ಮುಂದೆ ಇಡ್ತೀವಿ, ಇದು ಕೇವಲ ಹೋರಾಟ ಮಾತ್ರ, ಪಾದಯಾತ್ರೆ ಇಲ್ಲ ಅನ್ನುವಂಥ ಮಾತನ್ನು ನಿನ್ನೆ ಹೇಳಿದ್ದು. ಬನ್ನಿ ವಿಜೇಂದ್ರ ನಿನ್ನೆ ಏನು ಹೇಳಿದ್ರು ನೋಡೋಣ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇಲ್ಲಪ್ಪ, ನಾವು ರಾಜ್ಯ ಮಟ್ಟದ ಹೋರಾಟ, ನಮ್ಮ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಹಿರಿಯ ನಾಯಕರುಗಳು ಎಲ್ಲರೂ ಕೂಡ ಹೋರಾಟದಲ್ಲಿ ಇರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಪತ್ರ ಬರೆದಿದ್ದೇನೆ. ಆದರೆ ಹೋರಾಟಗಳ ಬಗ್ಗೆ ನಾನು ಮೌಖಿಕವಾಗಿ ಕೂಡ ಮಾತನಾಡಿದ್ದೇನೆ. ಅದ್ರ ಬಗ್ಗೆ ತಿಳಿಸ್ತಾರೆ ನನಗೆ ನಮ್ಮ ವರಿಷ್ಠರು.